ನಮಸ್ಕಾರ ಸ್ನೇಹಿತರೆ. 2025 ಆಗಸ್ಟ್ 23ರಂದು ಬೆನಕ ಅಮಾವಾಸ್ಯೆ. ಈ ವರ್ಷ ಬೆನಕ ಅಮಾವಾಸ್ಯೆಯ ದಿನದಂದು ಅದ್ಭುತ ಯೋಗ ರೂಪುಗೊಳ್ಳುತ್ತಿದೆ. ಇದು ಕೆಲವು ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯುವಂತೆ ಮಾಡುತ್ತದೆ. ಇನ್ನು ಜೀವನದುದ್ದಕ್ಕೂ ಖುಷಿಯಾಗಿರಬೇಕು ಅನ್ನುವಂತಹ ಆಸೆ ಪ್ರತಿಯೊಬ್ಬರಿಗೂ ಇರುತ್ತದೆ. ಆದರೆ ಎಲ್ಲ ಕಾಲಕ್ಕೂ ಸಮಯ ಸಂದರ್ಭಗಳು ಒಂದೇ ರೀತಿ ಇರುವುದಿಲ್ಲ. ಯಾವುದೋ ಒಂದು ಕೆಟ್ಟಗಳಿಗೆ ಬಂದಾಗ ನಾವು ನಮ್ಮ ಯೋಚನೆ ಮಾಡುವಂತಹ ಶಕ್ತಿ, ತಾಳ್ಮೆಯನ್ನು ಕಳೆದುಕೊಂಡು ಬಿಡುತ್ತೇವೆ. ಹೌದು, ಈ ಒಂದು ಬಹಳ ವಿಶೇಷವಾಗಿರುವಂತಹ ಆಗಸ್ಟ್ 25ನೇ ತಾರೀಕಿನ ಬೆನಕ ಅಮಾವಾಸ್ಯೆಯಿಂದ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತದೆ. ಇನ್ನು ಮುಂದೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭವನ್ನು ಕಂಡುಕೊಳ್ಳುತ್ತೀರಾ. ದೇವರುಗಳ ಆಶೀರ್ವಾದದಿಂದ ನೀವು ಮಾಡುವಂತಹ ಕೆಲಸದಲ್ಲಿ ವಿಶೇಷವಾದ ಲಾಭ ಬರುವುದರಿಂದ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡಿ. ಇದರಿಂದ ಮುಂದೆ ಬರುವಂತಹ ತೊಂದರೆ ತಾಪತ್ರೆಗಳನ್ನು ದೂರ ಮಾಡಿಕೊಳ್ಳಬಹುದು. ಪರಶಿವನನ್ನ ಪೂಜಿಸುವುದರಿಂದ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇಷ್ಟಾರ್ಥಗಳು ಪೂರ್ತಿಯಾಗುತ್ತದೆ. ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರಲು ಉತ್ತಮವಾದ ಶಕ್ತಿ, ಆತ್ಮವಿಶ್ವಾಸ, ಧೈರ್ಯ ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಳ್ಳುತ್ತಾರೆ? ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವೀಕ್ಷಕರೇ ನಮಸ್ಕಾರ. ಶ್ರೀ ಕ್ಷೇತ್ರ ಗೋಕರ್ಣ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ. ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ, ನಾರಾಯಣ ಬಲಿ, ತ್ರಿಪಿಂಡಿ ಶ್ರದ್ಧಾ ಮತ್ತು ತಿಲಹೋಮ ಮತ್ತು ಪಿಂಡ ಪ್ರದಾನ, ನವಗ್ರಹ ಪೂಜೆ, ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗ ಪ್ರತಿಷ್ಠೆ, ಅಶ್ಲೇಷ ಬಲಿ, ಮೃತ್ಯುಂಜಯ ಶಾಂತಿ, ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ, ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ. ಮತ್ತು ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ, ಪ್ರೀತಿಯಲ್ಲಿ ನಂಬಿ ಮೋಸ, ಶತ್ರುನಾಶ ಮತ್ತು ಮದುವೆ ವಿಳಂಬ, ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಿಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ. ಹೌದು, ಈ ಒಂದು ವಿಶೇಷವಾಗಿರುವಂತಹ ಬೆನಕ ಅಮಾವಾಸ್ಯೆಯ ಕಾರಣದಿಂದಾಗಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಅತ್ಯದ್ಭುತವಾದ ಕ್ಷಣಗಳು ಆರಂಭವಾಗುತ್ತದೆ. ಈ ರಾಶಿಯವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ಸಂದರ್ಭ ಎದುರಾಗುತ್ತದೆ. ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನೀವು ಹಣಕ್ಕೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಬಹುದು. ಹಣಕ್ಕೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ನೀವು ಪರಿಹಾರವನ್ನು ಪಡೆದುಕೊಳ್ಳಬಹುದು. ನಿಮ್ಮ ಹಣ ಎಲ್ಲಾದರೂ ಸಿಲುಕಿಕೊಂಡಿದ್ದರೆ ಅದರಿಂದ ನೀವು ಹಣವನ್ನು ಪಡೆದುಕೊಳ್ಳಬಹುದು. ಅಥವಾ ಯಾರಿಗಾದರೂ ಸಾಲ ಕೊಟ್ಟು ಮೋಸ ಹೋಗಿದರೆ ಅಂತ ಹಣ ಕೂಡ ನಿಮ್ಮ ಕೈ ಸೇರುತ್ತದೆ. ಈ ಒಂದು ಸಂದರ್ಭದಲ್ಲಿ ಅಂದರೆ ಈ ಒಂದು ಅಮಾವಾಸ್ಯೆ 2025 ಆಗಸ್ಟ್ 23 ಬಂದಿರುವುದರಿಂದ ಬಹಳಷ್ಟು ಶಕ್ತಿಯುತವಾದಂತಹ ಭಯಂಕರವಾದ ಅಮಾವಾಸ್ಯೆಯಾಗಿದೆ. ಈ ಒಂದು ಅಮಾವಾಸ್ಯೆಯ ದಿನ ಯಾವೆಲ್ಲ ರೀತಿಯ ಲಾಭವನ್ನು ಯಾವ ರಾಶಿಯವರು ಕಂಡುಕೊಳ್ಳುತ್ತಾರೆ? ಮೊದಲನೆಯ ರಾಶಿ ಯಾವುದು ಅಂತ ನೋಡೋದಾದ್ರೆ ಮೊದಲನೆಯ ರಾಶಿ ಬಂದು ಮೇಷರಾಶಿ. ಮೇಷರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮನಸ್ಥಿತಿ ಉತ್ತಮವಾಗಿ ನಿರ್ಮಾಣವಾಗುತ್ತದೆ. ಹಣ ಸಂಪಾದನೆಯಲ್ಲಿ ವಿಶೇಷವಾದ ಸಂಬಂಧಗಳು ಅಂದರೆ ನಿಮ್ಮ ಸ್ನೇಹಿತರು ಅಥವಾ ಬಂಧು ಮಿತ್ರರು ಅಥವಾ ತಂದೆ ತಾಯಿ ಕಡೆಯಿಂದ ಹಣ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಈ ಒಂದು ಸಂದರ್ಭದಲ್ಲಿ ನೀವು ಹೆಚ್ಚು ಲಾಭವನ್ನು ಪಡೆದುಕೊಳ್ಳುತ್ತೀರಾ. ಎಲ್ಲ ರೀತಿಯ ತೊಂದರೆಗಳಿಂದ ದೂರವಾಗುತ್ತೀರಾ. ಕಹಿಯಾದ ಸಮಯವನ್ನು ದೂರ ಮಾಡಿಕೊಂಡು ಈ ರಾಶಿಯವರು ಜೀವನದಲ್ಲಿ ಎದುರಿಸುತ್ತಿರುವಂತಹ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ. ಹೌದು, ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಕೆಲವೊಂದಿಷ್ಟು ಸರಳ ಪರಿಹಾರಗಳನ್ನು ತಿಳಿಸಿಕೊಡುತ್ತೇವೆ. ಆ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜೀವನ ಅತ್ಯದ್ಭುತವಾದ ತಿರುವಿನಿಂದ ಕೂಡಿರುತ್ತದೆ. ಎಲ್ಲ ರೀತಿಯ ಸಮಸ್ಯೆಯಿಂದ ಹೊರಬರಲು ನಿಮಗೆ ದಾರಿ ದೀಪವಾಗುತ್ತದೆ. ಮಾರ್ಗದರ್ಶನ ಕೂಡ ದೊರೆಯುತ್ತಾ ಹೋಗುತ್ತದೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೆಯ ರಾಶಿ ಮೇಷರಾಶಿಯವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಅತ್ಯದ್ಭುತವಾದ ಕ್ಷಣಗಳು ಆರಂಭವಾಗುವುದರ ಜೊತೆಗೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತದೆ. ಅದೇ ರೀತಿಯಾಗಿ ಶಿವ ಪೂಜೆ. ಪುರಾಣಗಳ ಪ್ರಕಾರ ಸಮಸ್ತ ಸೃಷ್ಟಿಕರ್ತ ಪರಶಿವನಾಗಿದ್ದಾನೆ. ಲಿಂಗ ಪುರಾಣದ ಪ್ರಕಾರ ಲಿಂಗ ಪೂಜೆ ಮಾಡುವುದು ಸರ್ವ ದೇವರಿಗೆ ಪೂಜಿಸಿದಂತೆ. ಈ ಸಮಯದಲ್ಲಿ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಲು ನೀವು ಶಿವನಿಗೆ ಪೂಜೆಯನ್ನ ಮಾಡಿಕೊಳ್ಳಬೇಕು. ಇದರಿಂದಾಗಿ ನಿಮ್ಮ ಮನೆಯಲ್ಲಿರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು. ಶಿವ ದೇವರ ಅನುಗ್ರಹ ಯಾವ ರಾಶಿ ಮೇಲಿರ್ತದೋ ಅಂತಹ ವ್ಯಕ್ತಿಗಳಿಗೆ ಸಮಸ್ತ ಶಕ್ತಿಗಳು ಎಲ್ಲ ರೀತಿಯ ರೂಪದಲ್ಲಿ ಬಂದು ಕೈ ಸೇರುತ್ತದೆ. ನೀವು ಮಾಡುವ ಕೆಲಸದಲ್ಲಿ, ಕಾರ್ಯದಲ್ಲಿ ವಿಶೇಷವಾಗಿ ಲಾಭವಿರುತ್ತದೆ. ಕೌಟುಂಬಿಕ ಸಂತೋಷ, ಸಂಪತ್ತು ಪ್ರಾಪ್ತಿಯಾಗಲಿದ್ದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸಲು ಶಕ್ತಿಯನ್ನು ಪಡೆದುಕೊಳ್ಳಬಹುದು. ಈ ರಾಶಿಯವರಿಗೆ ಈ ಒಂದು ಅಮಾವಾಸ್ಯೆಯ ನಂತರ ಶುಭ ಎಂದು ತಿಳಿಸಲಾಗಿದೆ. ಹೌದು, ಮೇಷರಾಶಿಯವರು ಶಿವನ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ಸುಲಭವಾಗಿ ದೋಷಗಳು ದೂರವಾಗುತ್ತದೆ. ಶಿವ ಪೂಜೆಯಿಂದ ಈ ರಾಶಿಯವರಿಗೆ ಎಲ್ಲ ರೀತಿಯ ತೊಂದರೆಗಳು, ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ.
ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ಸಿಗುವುದರಿಂದ ಇವರು ಅತ್ಯಂತ ವಿಶೇಷವಾದ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಂಬಂಧಗಳಲ್ಲಿ ಇರುವಂತಹ ಮನಸ್ತಾಪ, ಕೋಪ, ಜಗಳ, ಅಶಾಂತಿ ಎಲ್ಲವೂ ಕೂಡ ದೂರವಾಗಿ ನಿಮಗೆ ಉತ್ತಮವಾದ ಪರಿಹಾರ ಜೀವನದಲ್ಲಿ ಕಂಡುಕೊಳ್ತೀರಾ. ನೀವು ಮಾಡುವಂತಹ ಕೆಲವು ವಿಷಯಗಳನ್ನು ಜಾಗರೂಕತೆಯಿಂದ ಪಾಲಿಸಬೇಕು. ಏಕೆಂದರೆ ಈ ಒಂದು ಸಂದರ್ಭದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ಸಣ್ಣ ಪುಟ್ಟ ತಪ್ಪು ಕೂಡ ಒಂದು ಒಳ್ಳೆಯ ಜೀವನವನ್ನು ಹಾಳು ಮಾಡಿಬಿಡುತ್ತದೆ. ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಯೋಚನೆ ಮಾಡಿ ಮುಂದುವರಿಯಿರಿ. ಅತ್ಯಂತ ವಿಶೇಷವಾದ ಭಯಂಕರವಾದ ಈ ಒಂದು ಅಮಾವಾಸ್ಯೆಯ ದಿನದಿಂದ ನಿಮ್ಮ ಅದೃಷ್ಟ ಕುಲಾಯಿಸುತ್ತದೆ. ನಿಮಗೆ ಗೋಲ್ಡನ್ ಟೈಮ್ ಆರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಮಾಡುವ ಕೆಲಸದಲ್ಲಿ ವಿಪರೀತವಾದ ಲಾಭ ಇರೋದ್ರಿಂದ ನೀವು ಹಲವಾರು ರೀತಿಯ ಶಕ್ತಿಯನ್ನು, ಮಾರ್ಗದರ್ಶನವನ್ನು ಹೊಂದುತ್ತೀರಾ. ನಿಮ್ಮ ಮನೆಯಲ್ಲಿ ಇರುವಂತಹ ಗುರು ಹಿರಿಯರ ಆರೋಗ್ಯದಲ್ಲೂ ಕೂಡ ವಿಶೇಷವಾದ ಚೇತರಿಕೆ ಅನ್ನೋದನ್ನು ಕಂಡುಕೊಳ್ಳಬಹುದು. ಈ ಒಂದು ವಿಶೇಷವಾದ ದಿನದಂದು ನೀವು ಲಕ್ಷ್ಮಿಯನ್ನು ಪೂಜಿಸುವುದು ಉತ್ತಮ. ಲಕ್ಷ್ಮಿಯನ್ನು ಪೂಜಿಸುವುದರಿಂದ ನಿಮಗೆ ಇರುವಂತಹ ಹಣಕಾಸಿನ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ. ಇದರಿಂದಾಗಿ ಲಕ್ಷ್ಮಿ ಪ್ರಸನ್ನಲಾಗಿ ಇಷ್ಟಾರ್ಥಗಳನ್ನು ಬಹುಬೇಗ ಈಡೇರಿಸುತ್ತಾರೆ. ನೀವು ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವಾಗ ಎಲ್ಲ ರೀತಿಯ ಕೆಟ್ಟ ವಿಚಾರಗಳಿಂದ ದೂರವಿದ್ದು ಮನಸ್ಸಾರೆ ನೀವು ಲಕ್ಷ್ಮಿಯನ್ನು ಭಕ್ತಿಯಿಂದ ಬೇಡಿಕೊಂಡು ನಿಮ್ಮ ಇಷ್ಟಾರ್ಥಗಳು ನೆರವೇರಿಕೊಳ್ಳುವಂತೆ ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಶೇಷವಾಗಿ ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸಿಕೊಳ್ಳಬೇಕು. ಈ ಒಂದು ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಬರಬೇಕಾದಂತಹ ಹಣ ಬಂದು ಕೈ ಸೇರುತ್ತದೆ. ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರುತ್ತೀರಾ. ಹೌದು, ಈ ರಾಶಿಯಲ್ಲಿರುವಂತಹ ಜನರು ಇನ್ನು ಮುಂದಿನ ಎಲ್ಲ ತಪ್ಪು ನಿರ್ಧಾರಗಳಿಂದ ಹೊರಬಂದು ನೆಮ್ಮದಿಯನ್ನು ಕಂಡುಕೊಳ್ತಾರೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಸಂಸಾರದಲ್ಲಿ ಇರುವಂತಹ ಮನಸ್ತಾಪಗಳು ದೂರವಾಗುತ್ತದೆ. ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಕೆಲವೊಂದಿಷ್ಟು ವಿಶೇಷವಾದ ಶಕ್ತಿಯುತವಾದಂತಹ ಪರಿಹಾರಗಳು ನಿಮ್ಮನ್ನು ದಾರಿದೀಪವಾಗಿ ನಿಮ್ಮನ್ನು ಮುಂದೆ ಕರೆದುಕೊಂಡು ಹೋಗುತ್ತೆ. ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಕೆಲವೊಂದಿಷ್ಟು ಪೂಜೆ, ಪುನಸ್ಕಾರ, ಅನುಷ್ಠಾನಗಳು ನಿಮ್ಮ ಕೈ ಹಿಡಿಯುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಷ್ಟೇ ಒಂದು ಕಷ್ಟದಲ್ಲಿದ್ದರೂ ಕೂಡ, ಎಷ್ಟೇ ಒಂದು ಸಾಲಗಳನ್ನು ಮಾಡ್ಕೊಂಡಿದ್ರು ಕೂಡ ಎಲ್ಲ ರೀತಿಯ ಸಾಲಗಳಿಂದ ಹೊರಬರುವಂತಹ ಸಮಯ ಇದಾಗಿದ್ದು ನಿಮಗೆ ಇರುವಂತಹ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಲು ಈ ಒಂದು ಅಮಾವಾಸ್ಯೆಯ ದಿನದಿಂದ ಸಾಕಷ್ಟು ರೀತಿಯ ಉತ್ತಮವಾದ ಸ್ನೇಹಿತರ ಬೆಂಬಲ, ಕುಟುಂಬದ ಬೆಂಬಲ ದೊರೆಯುತ್ತಾ ಹೋಗುತ್ತೆ. ಮನುಷ್ಯರ ಜೀವನ ಎಂದ ಮೇಲೆ ಕಷ್ಟಗಳು ಸಾಮಾನ್ಯವಾಗಿ ಬರ್ತಾ ಇರ್ತವೆ. ಎಲ್ಲ ಕಷ್ಟಗಳನ್ನು ಎದುರಿಸಿ ನಿಂತಾಗಲೇ ಜೀವನಕ್ಕೆ ಒಂದು ವಿಶೇಷವಾದ ಅರ್ಥ ಸಿಗುತ್ತದೆ. ನೀವು ಅಂದುಕೊಂಡಂತೆ ಸಿರಿ ಸಂಪತ್ತನ್ನು ಪಡೆದುಕೊಂಡು ನೆಮ್ಮದಿಯನ್ನು ಕಂಡುಕೊಳ್ಳುತ್ತೀರಾ. ಈ ರಾಶಿಯವರು ಅದ್ಭುತವಾದಂತಹ ಪರಿಹಾರದ ಮೂಲಕ ಜೀವನದ ಎಲ್ಲ ರೀತಿಯ ಕ್ಷೇತ್ರದಲ್ಲೂ ಕೂಡ ವಿಶೇಷವಾದ ಯಶಸ್ಸನ್ನು ಗಳಿಸಿಕೊಳ್ಳಬಹುದು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ವಿಶೇಷವಾದ ಶಕ್ತಿಯುತವಾದ ಅಮಾವಾಸ್ಯೆಯ ಪ್ರಭಾವದಿಂದಾಗಿ ನೀವು ಮಾಡುವಂತಹ ಕೆಲಸದಲ್ಲಿ ಶತ್ರುಗಳ ಕಾಟಗಳು ದೂರವಾಗುತ್ತದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸಿಗುತ್ತದೆ. ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತನ್ನು ಬರಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ಮಾಡಬೇಕು ಎಂಬ ನಿಮ್ಮ ಆಸೆ, ಕನಸುಗಳು ಈ ಸಂದರ್ಭದಲ್ಲಿ ನೆರವೇರುತ್ತದೆ ಎಂದು ಹೇಳಿದರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಕೂಡ ಹಲವಾರು ರೀತಿಯ ಹಣಕಾಸಿನ ಸಮಸ್ಯೆಗಳು ಪದೇ ಪದೇ ಬರ್ತಾ ಇರಬಹುದು. ಈ ಒಂದು ಸಮಸ್ಯೆಗಳಿಗೆಲ್ಲ ನೀವು ಈ ಒಂದು ಸಣ್ಣ ಪರಿಹಾರ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇನೆ. ಆ ಒಂದು ಪರಿಹಾರವನ್ನು ಮಾಡಿದ್ದೇ ಆದಲ್ಲಿ ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು, ಆರೋಗ್ಯವನ್ನು ಪಡ್ಕೊಳ್ಬಹುದು. ಈ ಒಂದು ಜಗತ್ತಿನಲ್ಲಿ ನಾವು ನೆಮ್ಮದಿಯಾಗಿರಬೇಕು ಅಂದರೆ ಮೊದಲನೇದು ಆರೋಗ್ಯ ಇರಬೇಕು ಮತ್ತು ದುಡ್ಡಿರಬೇಕು. ಹಣ ಮತ್ತು ಆರೋಗ್ಯ ಜೀವನದ ಎರಡು ವಿಶೇಷವಾದ ಶಕ್ತಿಗಳು ಅಂತ ತಿಳಿಸ್ಕೊಡಲಾಗುತ್ತೆ. ಎಲ್ಲ ರೀತಿಯ ಸಂದರ್ಭದಲ್ಲೂ ಕೂಡ ಹಣ, ಆರೋಗ್ಯ ಎರಡೂ ಇದ್ರೂ ಕೂಡ ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ನೆಮ್ಮದಿಯನ್ನು ಕಳ್ಕೊಳ್ಳುವಂತಹ ಸಂದರ್ಭಗಳು ಎದುರಾಗುತ್ತೆ. ಅಂದರೆ ಕುಟುಂಬದಿಂದ, ನಮ್ಮ ಕೋಪದಿಂದ, ಯಾವುದೋ ಒಂದು ತೊಂದರೆಗಳಿಂದ ನಮ್ಮ ಮನಃಶಾಂತಿ, ನೆಮ್ಮದಿ ಹಾಳಾಗ್ತಾ ಇರುತ್ತೆ. ಎಲ್ಲದಕ್ಕೂ ಕಾರಣ ಅಂದರೆ ನಮ್ಮ ಮನಸ್ಸು. ನಮ್ಮ ಮನಸ್ಸನ್ನು ನಾವು ಯಾವಾಗಲೂ ಶಾಂತವಾಗಿ ಇಟ್ಕೊಳ್ಬೇಕು. ಮನಸ್ಸಿನಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ಯೋಗ, ಧ್ಯಾನವನ್ನು ಮಾಡಬೇಕು. ಈ ಒಂದು ಅಮಾವಾಸ್ಯೆಗಳಲ್ಲಿ ಭಗವಂತನ ಶಕ್ತಿ ಕಡಿಮೆ ಇರುತ್ತೆ, ದುಷ್ಟಶಕ್ತಿಗಳ ಕಾಟ ಹೆಚ್ಚಾಗಿರುತ್ತೆ. ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಪೂಜೆ, ಪುನಸ್ಕಾರ, ಅನುಷ್ಠಾನಗಳು ಕೂಡ ನಿಮ್ಮನ್ನು ಇನ್ನಷ್ಟು ಶಕ್ತಿ ಮಾಡಿ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಲು, ಮನೆಯಲ್ಲಿ ಸಕಾರಾತ್ಮಕವಾದ ಅಭಿವೃದ್ಧಿಯನ್ನು ಹೊಂದಲು, ನೆಮ್ಮದಿಯ ವಾತಾವರಣವನ್ನು ತುಂಬಲು ಸಹಾಯ ಮಾಡುತ್ತೆ. ಈ 4 ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಂಡು ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಸುಖ, ಭೋಗ, ಭಾಗ್ಯಗಳನ್ನು ಅನುಭವಿಸುವಂತಹ ಶಕ್ತಿ, ಸಾಮರ್ಥ್ಯವನ್ನು ಪಡೆದುಕೊಳ್ಳುವಂತೆ ಮಹಾಶಿವನ ಅನುಗ್ರಹ, ಆಶೀರ್ವಾದ ದೊರೆಯುತ್ತಾ ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಉತ್ತಮವಾದ ಪೋಸ್ಟ್ಗಳಿಗೆ ವರ್ಗಾವಣೆ ಕೂಡ ಸಿಗಬಹುದು. ಒಳ್ಳೆಯ ಕೆಲಸಕ್ಕೆ ಹುಡುಕ್ತಾ ಇದ್ದರೆ ಕೆಲಸ ಸಿಗುವಂತಹ ಸಾಧ್ಯತೆಗಳಿದೆ. ಯಾವುದು ಬರಬೇಕಾಗಿರುವಂತಹ ಹಣ ಬಂದು ಕೈ ಸೇರುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಮನೆಯಲ್ಲಿ
ನೆಮ್ಮದಿಯ ವಾತಾವರಣ ಈ ಒಂದು ಅಮಾವಾಸ್ಯೆಯಿಂದ ಇರುತ್ತೆ ಅಂತ ಹೇಳಬಹುದು. ಈ ಒಂದು ನಿಮಗೆ ಲಕ್ಷ ಕೋಟಿ ಸಾಲ ಇದ್ರೂ ಕೂಡ ಈ ಒಂದು ವಿಶೇಷವಾದ ಉಪ್ಪಿನಿಂದ ಮಾಡುವಂತಹ ಅಮಾವಾಸ್ಯೆ ದಿನಗಳಲ್ಲಿ ಮಾಡುವಂತಹ ಪರಿಹಾರ ತಂತ್ರಗಳಿಗೆ ಹೆಚ್ಚು ಶಕ್ತಿ ಇರುತ್ತೆ. ಈ ಒಂದು ತಂತ್ರಗಳನ್ನು ನೀವು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಳ್ಬಹುದು. ಈ ಒಂದು ಪರಿಹಾರವನ್ನು ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಹೌದು, ಎಲ್ಲ ರೀತಿಯ ಕಷ್ಟಗಳಿಗೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲೂ ಹಣಕಾಸಿನ ಸಮಸ್ಯೆ ಎಂಬುದು ಬಂದೇ ಬರುತ್ತೆ. ಆದರೆ ಅಂಥ ಹಣಕಾಸಿನ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಳ್ಳುವುದು ಹೇಗೆ ತುಂಬ ಮುಖ್ಯವಾಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ದುಡ್ಡಿನ ಮೇಲೆ ಆಸೆ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಆಕಸ್ಮಿಕವಾಗಿ ಹಣ ಏನಾದರೂ ಸಿಕ್ಕರೆ ಆತನ ಸಂತಸಕ್ಕೆ ಪಾರವೇ ಇರುವುದಿಲ್ಲ. ಅಂದುಕೊಳ್ಳದೆ ಊಹೆ ಮಾಡದೆ ಧನಗಮನ ಆದಾಗ ದುಡಿಯುವ ಮನಸ್ಸು, ಹುಮ್ಮಸ್ಸು, ಧೈರ್ಯ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಕಷ್ಟ ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಹಣ ಬಂದು ಕೈಗೆ ಸೇರಿದರೆ ಎಷ್ಟು ನೆಮ್ಮದಿ ಉಂಟಾಗುತ್ತೆ. ಅದೇ ರೀತಿಯಾಗಿ ಲಕ್ಷ್ಮಿ ಮತ್ತು ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಆಕಸ್ಮಿಕವಾದ ಧನಲಾಭದ ರೂಪದಲ್ಲಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಸಿಗುತ್ತೆ ಅಂತ ಹೇಳಬಹುದು. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬಂದು ವಿಶೇಷವಾದ ಒಂದು ಹಣದ ಐಶ್ವರ್ಯ ಮನೆಯಲ್ಲಿ ತುಂಬಿ ತುಳುಕುವಂತೆ ಮಾಡಲಾಗುತ್ತೆ. ಈ ರಾಶಿಯವರಿಗೆ ಈ ಒಂದು ಸಣ್ಣ ಪುಟ್ಟ ಪರಿಹಾರ ಮಾರ್ಗಗಳ ಮೂಲಕ ಎಲ್ಲ ರೀತಿಯ ಹಣಕಾಸಿನ ಒಂದು ಶಕ್ತಿಯನ್ನು ಪಡ್ಕೊಳ್ಬಹುದು. ಈ ಒಂದು ಪರಿಹಾರವನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ, ಅಮಾವಾಸ್ಯೆಯ ದಿನಗಳಲ್ಲಿ ಮನೆ ಬಾಗಿಲಿಗೆ ದೀಪವನ್ನು ಬೆಳಗಿಸುವಾಗ ಮರೆಯದೇ ಆ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡ್ತಾ ಬರಬೇಕು. ಮನೆಯ ಹೊಸ್ತಿಲಿನ ಎರಡೂ ಕಡೆ ದೀಪವನ್ನು ಇಟ್ಟು ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡ್ತಾ ಬಂದರೆ ಆಕಸ್ಮಿಕವಾಗಿ ಧನಲಾಭವಾಗುತ್ತಾ ಹೋಗುತ್ತದೆ. ಅದೃಷ್ಟ ಕೂಡಿ ಬರುತ್ತದೆ. ಆ ದೀಪದ ಜ್ವಾಲೆಯಿಂದ ಮನೆಯ ಒಳಗಿನ ಮನೆಯ ಹೊರಗಿನ ವಾತಾವರಣ ಕೂಡ ಶುದ್ಧವಾಗುತ್ತೆ. ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ. ದೀಪದಲ್ಲಿ ಏನಾದರೂ ಸಾಸಿವೆ ಎಣ್ಣೆ ಇದ್ದಿದ್ರೆ ಅದನ್ನು ಯಾವುದಾದ್ರೂ ಗಿಡದ ಬುಡದಲ್ಲಿ ಹಾಕ್ತಾ ಬರಬೇಕು. ಈ ರೀತಿ ಒಂದು ವರ್ಷದಲ್ಲಿ ಮಾಡೋದ್ರಿಂದ ಕನಿಷ್ಠ 40 ದಿನ ದೀಪಾರಾಧನೆಯನ್ನು ಮಾಡಿದರೆ ಸಾಕು, ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಯೋಗ ನಿಮಗೆ ಖಂಡಿತ ಕೂಡಿ ಬರುತ್ತೆ. ಈ ಒಂದು ಭಯಂಕರವಾದ ಶಕ್ತಿಯುತವಾದ ಅಮಾವಾಸ್ಯೆಯ ದಿನ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಳಬಹುದು. ಯಾರಿಗೆಲ್ಲ ಮನೆಯಲ್ಲಿ ಹೆಚ್ಚು ಸಾಲದ ಸಮಸ್ಯೆ ಇರುತ್ತದೆ, ಸಾಲದ ಸಮಸ್ಯೆ, ಹಣದ ಸಮಸ್ಯೆ ಅವಶ್ಯಕತೆ ತುಂಬ ಇರುತ್ತೆ, ಅವರು ಅಶೋಕ ಸಸ್ಯ ಅಥವಾ ವೃಕ್ಷದ ಬೇರನ್ನು ಮನೆಗೆ ತಂದು ಗಂಗಾಜಲದಲ್ಲಿ ತೊಳೆದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸಬೇಕು. ಪ್ರತಿನಿತ್ಯ ಪೂಜೆ ಮಾಡುವಾಗ ಧೂಪವನ್ನು ತೋರಿಸುತ್ತಾ ಆರತಿಯನ್ನು ಬೆಳಗುತ್ತಾ ವಿಶೇಷವಾಗಿ ಆ ಬೇರಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಮನೆಗೆ ಶೀಘ್ರವಾಗಿ ಧನಾಗಮನ ಉಂಟಾಗುತ್ತೆ. ಇನ್ನು ಆಲದ ಮರದ ಪರಿಹಾರವನ್ನು ಪಾಲಿಸಿದರೂ ಕೂಡ ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಉಂಟಾಗುತ್ತೆ. ಈ ಒಂದು ವಿಶೇಷ ಅಮಾವಾಸ್ಯೆಯ ದಿನ ಆಲದ ಮರ ಎಲ್ಲಾದರೂ ಕಂಡ್ರೆ ಆಲದ ಮರದಲ್ಲಿ ನೇತಾಡುವಂತಹ ಕೊಂಬೆಗಳನ್ನು ಅಥವಾ ಬೇರುಗಳನ್ನು ಕಟ್ಟಿ ಮನೆಗೆ ತರಬೇಕು. ಆಲದ ಮರದ ಬೇರನ್ನು ಕಟ್ಟುವಾಗ ಇಷ್ಟ ದೇವರ ಪ್ರಾರ್ಥನೆಯನ್ನ ಮಾಡುತ್ತಾ ಕಟ್ಟಬೇಕು. ಇದರಿಂದಾಗಿ ಆಕಸ್ಮಿಕವಾಗಿ ನಿಮಗೆ ಧನ ಪ್ರಾಪ್ತಿಯಾಗುತ್ತದೆ. ಹೌದು, ಈ ಒಂದು ಅಮಾವಾಸ್ಯೆಯ ದಿನ ಉಪ್ಪಿನಿಂದ ಈ ಪರಿಹಾರವನ್ನ ಪಾಲಿಸಿದರೂ ಕೂಡ ಧನಾಗಮನವಾಗುತ್ತೆ. ಸಾಲಗಳು ಸುಲಭವಾಗಿ ತೀರಿ ಹೋಗುತ್ತೆ. ಮಂಗಳವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಥವಾ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಈ ಒಂದು ಪರಿಹಾರವನ್ನು ನೀವು ಪಾಲಿಸುವುದರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಒಂದು ದಿನ ಒಂದು ಗಾಜಿನ ಪಾತ್ರೆಗೆ ಕಲ್ಲುಪ್ಪನ್ನು ಹಾಕಬೇಕು. ನಂತರ ಈ ಉಪ್ಪು ತುಂಬಿದಂತಹ ಗಾಜಿನ ಪಾತ್ರೆಯನ್ನು ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಕೂಡ ಸರಿ ಈಶಾನ್ಯ ದಿಕ್ಕಿನಲ್ಲೇ ಇಡಬೇಕು. ಗಾಜಿನ ಪಾತ್ರೆಯನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ಸರಿಯೇ ಈಶಾನ್ಯ ದಿಕ್ಕಿನಲ್ಲಿ ಇಡಬಹುದು. ಗಾಜಿನ ಪಾತ್ರೆಯ ಮೇಲೆ ಒಂದು ಚಿಕ್ಕ ತಟ್ಟೆಯನ್ನು ಮುಚ್ಚಿಡಬೇಕು. ವಾರಕ್ಕೆ ಒಂದು ಬಾರಿ ಆ ಉಪ್ಪನ್ನು ಬದಲಾಯಿಸಿ ಬೇರೆ ಉಪ್ಪನ್ನು ಇಡಬಹುದು. ಈ ರೀತಿ ಹೊಸ ಕಲ್ಲುಪ್ಪನ್ನು ಆ ಗಾಜಿನ ಬಟ್ಟಲಿಗೆ ಹಾಕಿ ಬದಲಾಯಿಸಿ ಉಪ್ಪನ್ನು ಯಾವುದಾದ್ರೂ ದೊಡ್ಡ ಮರದ ಗಿಡದ ಬುಡದಲ್ಲಿ ಹಾಕಿ ಬರಬೇಕು. ಈ ಒಂದು ಪರಿಹಾರವನ್ನು ಪಾಲಿಸಿದರೆ ಜಾತಕದ ದೋಷಗಳು ಕಳೆದು ದೃಷ್ಟಿ ದೋಷಗಳು ದೂರವಾಗಿ ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗುತ್ತೆ. ಆಕಸ್ಮಿಕವಾಗಿ ಹಣ ಅನ್ನೋದು ಬರ್ತಾನೆ ಇರುತ್ತೆ. ಯಾವುದಾದ್ರೂ ಮೂಲದಿಂದ ಹಣವನ್ನು ಪಡೆದುಕೊಳ್ಳಬಹುದು. ಇನ್ನು ಹೊರಭಾಗದಲ್ಲಿ ಹೊಸ್ತಿಲಿನ ಮುಂಭಾಗದಲ್ಲಿ ಸಾಸಿವೆ ಎಣ್ಣೆಯನ್ನು ದೀಪವನ್ನು ಬೆಳಗಿಸಬೇಕು. ಮನೆಯ ಆವರಣದಲ್ಲಿ ಅಶೋಕ ಸಸಿಯನ್ನು ಬೆಳೆಯಬಹುದು. ನಿಮಗೆ ಎಲ್ಲಾದರೂ ಆಲದ ಮರದ ಬೇರು ಸಿಕ್ಕಿದರೆ ಅದನ್ನು ತಂದು ದೇವರ ಕೋಣೆಯಲ್ಲಿಟ್ಟು ಪೂಜೆಯನ್ನು ಸಲ್ಲಿಸಬಹುದು. ಈ ರೀತಿಯಾದ ಸಣ್ಣ ಪುಟ್ಟ ಪರಿಹಾರ ತಂತ್ರಗಳಿಂದ ನಿಮ್ಮ ಜೀವನ ಅದ್ಭುತವಾಗಿ ತಿರುವನ್ನು ಪಡೆದುಕೊಳ್ಳುತ್ತಾ ಹೋಗುತ್ತೆ. ಇನ್ನು ಮುಖ್ಯವಾಗಿ ವಿಶೇಷವಾಗಿ ಅಮಾವಾಸ್ಯೆಯ ದಿನಗಳಲ್ಲಿ ಒಂದು ಗಾಜಿನ ಬಟ್ಟಲು ಉಪ್ಪನ್ನು ತುಂಬಿ ಅದಕ್ಕೆ 7 ಲವಂಗಗಳನ್ನು ಚುಚ್ಚಿ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪ್ರಾರ್ಥನೆಯನ್ನ ಮಾಡಿ ಅದನ್ನು ನೀವು ನಿಮ್ಮ ಬೀರು ಕೆಳಗಡೆ ಇಡಬಹುದು. ಈ ರೀತಿಯಾಗಿ ತಿಂಗಳಿಗೊಮ್ಮೆ ಮಾಡುತ್ತಾ ಬಂದರೆ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರವಾಗುತ್ತೆ. ಮನೆಯಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಳ್ಳಬಹುದು, ನೆಮ್ಮದಿಯನ್ನು ಪಡೆದುಕೊಳ್ಳಬಹುದು. ಈ ಒಂದು ವಿಶೇಷವಾದ ಮಾಹಿತಿ ಈ ರಾಶಿ ಚಕ್ರ ಚಿಹ್ನೆಯವರಷ್ಟೇ ಅಲ್ಲದೆ ಎಲ್ಲರೂ ಕೂಡ ಅನುಸರಿಸಬಹುದು. ಇದರಿಂದ ನಿಮಗೆ ಶೀಘ್ರವಾಗಿ ಧನ ಪ್ರಾಪ್ತಿಯಾಗುತ್ತೆ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.